ಇದನ್ನೆಲ್ಲ ಕಂಪೇರ್ ಮಾಡಿದರೆ ವಿಯೆಟ್ನಾಮಿಗೆ ಬರೋಣ. ವಿಯೆಟ್ನಾಮಲ್ಲಿ ಲಿವಿಂಗ್ ಕಾಸ್ಟ್ ಇಸ್ ಸೇಮ್ ಆ್ಯಸ್ ಇಂಡಿಯಾದಲ್ಲಿ ಎಷ್ಟಾಗುತ್ತೋ ಇಲ್ಲೂ ಅಷ್ಟೇ ಆಗುತ್ತೆ. ಇನ್ನು ವೆದರ್ ಕ್ಲೈಮೇಟ್ ಅಂತ ಬರೆದರೆ ವಾತಾವರಣ ಕೂಡ ಇಂಡಿಯಾಲಿ ಹೆಂಗಿದೆಯೋ ಇಲ್ಲೂ ಕೂಡ ಹಂಗೆ ಇದೆ. ಇನ್ನು NMC ಮತ್ತು EFMGC ಎರಡೂ ಅಪ್ರೂವ್ ಇದೆ. ಸೊ ಮುಂದೆ ಏನೇ ಎಕ್ಸಾಮ್ ಬರೀಬೇಕಂದ್ರೂ USMLE ಆದರೂ ಕೂಡ ತುಂಬ ಈಸಿಯಾಗಿರುತ್ತೆ. ಇನ್ನು ಓವರ್ ಕ್ರೌಡಿಂಗ್ ಪ್ರಾಬ್ಲಮ್ ಅಂತ ಬಂದರೆ ಲಿಮಿಟೆಡ್ ಸೀಟ್ಸ್ ಇರೋದ್ರಿಂದ ಕಾರಣ ಅವರು ಲಿಮಿಟೆಡ್ ಸೀಟ್ಸ್ ಮೇಲೆ ಎಕ್ಸೀಡ್ ಆಗೋ ಸ್ಟೂಡೆಂಟ್ಸನ್ನು ತಗೊಳ್ಳೋದೇ ಇಲ್ಲ. ಅವ್ರು ಪ್ರತಿ ವರ್ಷ ಒಂದು ಬ್ಯಾಚಲ್ಲಿ ಲಿಮಿಟೆಡ್ ಸೀಟ್ಸ್ ಆಫ್ ಸ್ಟೂಡೆಂಟ್ಸ್ನಷ್ಟೇ ಎಕ್ಸೆಪ್ಟ್ ಮಾಡ್ತಾರೆ. ಸೊ ನೀವೇನಾದರೂ ವಿಯೆಟ್ನಾಮಿಗೆ ಬರಬೇಕು ಅಂತ ಟ್ರೈ ಮಾಡ್ತಿದ್ರೆ ಪ್ಲೀಸ್ ಕಾಂಟ್ಯಾಕ್ಟ್ ಇನ್ವಿಯಾಜಿಟೆಕ್. ಫಾರ್ ಮೋರ್ ಇನ್ಫಾರ್ಮೇಷನ್ DM. ನೀವು ವಿಯೆಟ್ನಾಮಲ್ಲಿರೋ ಇನ್ನೂ ಅವಕಾಶಗಳ ಬಗ್ಗೆ ತಿಳ್ಕೊಬೇಕಾದ್ರೆ ಅಥವಾ ಇನ್ನೂ ಇನ್ಫಾರ್ಮೇಷನ್ ಬೇಕಾದರೆ ಇನ್ವಿಯಾಜಿಟೆಕ್ಗೆ ಇವಾಗಲೇ DM ಮಾಡಿ. ವಿಯೆಟ್ನಾಮಲ್ಲಿರೋ ಇನ್ನೂ ಆಪರ್ಚುನಿಟೀಸ್ಗಳು ಅಥವಾ ಅವಕಾಶಗಳ ಬಗ್ಗೆ ನೀವು ತಿಳ್ಕೊಬೇಕಾದ್ರೆ ಇವಾಗಲೇ ಇನ್ವಿಯಾಜಿಟೆಕ್ಕನ್ನು ಕಾಂಟ್ಯಾಕ್ಟ್ ಮಾಡಿ. ಬಿಕಾಸ್ ಇರೋದು ಲಿಮಿಟೆಡ್ ನಂಬರ್ ಆಫ್ ಸೀಟ್ಸಿಂದ ಬೇಗ ಲಾಕ್ ಇನ್ ಆಗ್ತವೆ.